ನಮಸ್ತೆ. ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಏಪ್ರಿಲ್ 11ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಧರ್ಮರಾಯ ಕರಗ ಮಹೋತ್ಸವ. ಏಪ್ರಿಲ್ 6ರಿಂದಲೇ ಗಂಗಮ್ಮ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಆರಂಭ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಕರಗ ಸಮಿತಿ ಮನವಿ. ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆ ಮತ್ತು ಗಂಗಮ್ಮ ಗುಡಿ ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್. ಉಭಯ ರಸ್ತೆಗಳ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಜಿ. ಪ್ರಭು ಹೇಳಿಕೆ. ಉಭಯ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಸಿದ್ಧ ಎಂದ ಜಿಲ್ಲಾಧಿಕಾರಿ. ಮುಂದುವರೆದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ನಿರ್ಲಕ್ಷ್ಯ. ಹೆದ್ದಾರಿ ಕಾಮಗಾರಿ ಮುಗಿಯದಿದ್ದರೂ ದಿನಕ್ಕೊಂದು ಅವಾಂತರ ಸೃಷ್ಟಿ. ಜಕ್ಕಲಮಡುಗು ಪೈಪ್ಲೈನ್ ಒಡೆದು ಅಪಾರ ಜೀವಜಲ ಪೋಲು ಮಾಡಿದ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದ ಪ್ರಖ್ಯಾತ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. 64ನೇ ವರ್ಷದ ಕರಗ ಮಹೋತ್ಸವ ಏಪ್ರಿಲ್ 11ರಂದು ನಡೆಯಲಿದ್ದು, ಏಪ್ರಿಲ್ 6ರಿಂದಲೇ ಶ್ರೀ ಗಂಗಮ್ಮ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 6.5 ದಶಕದ ಇತಿಹಾಸ ಹೊಂದಿರುವ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ. ಏಪ್ರಿಲ್ 11ರಂದು ಕರಗ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದ್ದು, ಏಪ್ರಿಲ್ 6ರಿಂದಲೇ ಗಂಗಮ್ಮ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಹಾಗಾಗಿ ಚಿಕ್ಕಬಳ್ಳಾಪುರದ ನಾಗರಿಕರು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಧರ್ಮರಾಯ ಸ್ವಾಮಿ ಕರಗ ಸೇವಾ ಸಮಿತಿ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಧರ್ಮರಾಯ ಸ್ವಾಮಿ ಕರಗ ಸಮಿತಿ ಅಧ್ಯಕ್ಷ ಕೆ.ವಿ. ಮಂಜುನಾಥ್, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆಯ ಜಾಲಾರಿ ಗಂಗಾದೇವಿ ದೇವಾಲಯದ ಮುಂಭಾಗದಲ್ಲಿ ನಗರದ ಶಾಂತಿ ಮತ್ತು ಸಮೃದ್ಧಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಏಪ್ರಿಲ್ 7ರ ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಸಾಮೂಹಿಕವಾಗಿ ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದೆ ಎಂದು ತಿಳಿಸಿದರು. ಏಪ್ರಿಲ್ 11ರ ಶನಿವಾರ ರಾತ್ರಿ 9 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿ 64ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಲಿದ್ದು, ಮೇಲೂರಿನ ಕೆ. ಧರ್ಮೇಂದ್ರ ಅವರು ಈ ಬಾರಿಯೂ ಕರಗ ಹೊರಲಿದ್ದಾರೆ. ಏಪ್ರಿಲ್ 6ರ ಸೋಮವಾರ ಬೆಳಗ್ಗೆ 10ಕ್ಕೆ ಶ್ರೀ ಗಣಪತಿ ಹೋಮ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 7ರ ಮಂಗಳವಾರ ಬೆಳಗ್ಗೆ 9ಕ್ಕೆ ಶ್ರೀ ಚಂಡಿಕಾ ಹೋಮ ಮತ್ತು ಶ್ರೀ ಜಾಲಾರಿ ಗಂಗಾದೇವಿ ಸಹಸ್ರನಾಮಾರ್ಚನೆ ನಡೆಯಲಿದೆ ಎಂದರು. ಏಪ್ರಿಲ್ 8ರ ಬುಧವಾರ ಸಂಜೆ 7ಕ್ಕೆ ಕಳಸ ಸ್ಥಾಪನೆ, ಧ್ವಜಾರೋಹಣ ಮತ್ತು ಪ್ರಸಾದ ವಿನಿಯೋಗ ನಡೆಯಲಿದೆ. ಏಪ್ರಿಲ್ 9ರ ಗುರುವಾರ ರಾತ್ರಿ 9ಕ್ಕೆ ಅಯ್ಯಪ್ಪ ಸ್ವಾಮಿ ದೇವಾಲಯದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ ನಡೆಯಲಿದೆ. 10ರ ಶುಕ್ರವಾರ ಬೆಳಗ್ಗೆ 10:30ಕ್ಕೆ ಊರಿನ ಭಕ್ತಾದಿಗಳಿಂದ ಗಂಗಾದೇವಿ ಜಾತ್ರಾ ಮಹೋತ್ಸವ, ಶ್ರೀ ಧರ್ಮರಾಯನ ಸಪ್ತಕಳಸ ಕರಗ ಭುವನೇಶ್ವರಿ ವೃತ್ತದಲ್ಲಿ ನಡೆಯಲಿದೆ. ಏಪ್ರಿಲ್ 11ರ ಬೆಳಗ್ಗೆ 11 ಗಂಟೆಗೆ ಕೆ. ಧರ್ಮೇಂದ್ರ ಕರಗದ ಪೂಜಾರಿಗೆ ಮಡಲಕ್ಕಿ ಸೇವೆ ನಡೆಯಲಿದೆ. ಅದೇ ದಿನ ಮಧ್ಯಾಹ್ನ 12ಕ್ಕೆ ಶ್ರೀ ಧರ್ಮರಾಯ ಸ್ವಾಮಿ ಮತ್ತು ದ್ರೌಪದಮ್ಮನವರ ಕಲ್ಯಾಣೋತ್ಸವ, ರಾತ್ರಿ 9ಕ್ಕೆ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಆರಂಭವಾಗಲಿದೆ. 12ರ ಭಾನುವಾರ ರಾತ್ರಿ 7ಕ್ಕೆ ಶ್ರೀ ಜಾಲಾರಿ ಗಂಗಾದೇವಿ ದೇವಾಲಯದ ಮುಂಭಾಗ ಅಗ್ನಿಕುಂಡ ಪ್ರವೇಶ, 13ರ ಸೋಮವಾರ ಸಂಜೆ 4ಕ್ಕೆ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ಅಂದರೆ ಒನಕೆ ಕರಗ ನಡೆಯಲಿದೆ. ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ವೃತ್ತಗಳಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಹಯೋಗದಲ್ಲಿ ಕರ್ನಾಟಕ ಖ್ಯಾತ ಜನಪದ ಕಲಾವಿದರಿಂದ ಕೀಲುಕುದುರೆ ನೃತ್ಯ, ವೀರಗಾಸೆ, ಪೂಜಾ ಕುಣಿತ, ಡೊಳ್ಳು ಕುಣಿತ, ಚಂಡಿಮೇಳ, ತಮಟೆ ವಾದ್ಯಗಳು, ನಾಟಕಗಳು, ಅನ್ನ ಸಂತರ್ಪಣೆ, ಪಾನಕ ಹೆಸರುಬೇಳೆ ವಿತರಣೆ ಹಾಗೂ ನಗರದ ಬೀದಿ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು. ಕರಗ ಮಹೋತ್ಸವ ಸೇವಾ ಸಮಿತಿಯ ಪರವಾಗಿ ಶ್ರೀ ಧರ್ಮರಾಯರ ಕರಗ ಮಹೋತ್ಸವ ಸೇವಾ ಸಮಿತಿ ಗಂಗಮ್ಮನಗುಡಿ ದೇವಾಲಯ ಚಿಕ್ಕಬಳ್ಳಾಪುರ ಈ ಕಾರ್ಯಕ್ರಮ ದಿನಾಂಕ 6/4/2026ರಿಂದ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಒಂದು ಗಣಪತಿ ಕಾರ್ಯಕ್ರಮ, ಹೋಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ.
ಸುಮಾರು ಒಂದು 10ರಿಂದ 11 ಗಂಟೆಗೆ ಮುಕ್ತಾಯವಾಗಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆಗುತ್ತೆ. ದಿನಾಂಕ 7/4/2026 ಬೆಳಗ್ಗೆ 9 ಗಂಟೆಗೆ ಸುಮಂಗಲಿಯರಿಂದ ಸಹಸ್ರನಾಮ ಅರ್ಚನೆ ಹಾಗೂ ಚಂಡಿಕಾ ಹೋಮ ಕಾರ್ಯಕ್ರಮ ಆಗುತ್ತೆ. ನಮ್ಮ ರಮೇಶ್ ಶಾಸ್ತ್ರಿಯವರು ಬಲಮುರಿ ಗಣಪತಿಯ ದೇವಾಲಯದ ಪ್ರಧಾನ ಅರ್ಚಕರಾದಂಥ ರಮೇಶ್ ಶಾಸ್ತ್ರಿಯವರಿಂದ ಒಂದು ಚಂಡಿಕಾ ಹೋಮ ಕಾರ್ಯಕ್ರಮ ಶುರುವಾಗಿ ಮಧ್ಯಾಹ್ನ 12:30ಕ್ಕೆ ಮುಕ್ತಾಯ ಆಗಿ ಮಧ್ಯಾಹ್ನ ವಾಸವಿ ಕಲ್ಯಾಣ ಮಂಟಪದಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿರ್ತದೆ. ದಿನಾಂಕ ಇದೇ ರೀತಿ ಸಾಯಂಕಾಲ ಹೊತ್ತು ಸಂಜೆ 5 ಗಂಟೆಗೆ ಎಲ್ಲ ರಾಜಬೀದಿಗಳಲ್ಲಿ ಮತ್ತು ಮುಖ್ಯ ಬೀದಿಗಳಲ್ಲಿ ಈ ಜಾಲಾರಿ ಗಂಗಮ್ಮ ದೇವಾಲಯವನ್ನು ಊರಿನ ಮೆರವಣಿಗೆಯನ್ನು ಮಾಡಿ ಊರಿನ ಒಂದು ಶಾಂತಿಗೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೇ ರೀತಿ 8ನೇ ತಾರೀಕು 8/4/2026 ನಮ್ಮ ಧರ್ಮರಾಯರ ಕರಗ ಕುರುವಂಥ ಧರ್ಮೇಂದ್ರ ಅವರಿಂದ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಶುರುವಾಗುತ್ತೆ. 9/4/2026 ಗುರುವಾರ ಸಂಜೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಒಂದು ಹಸಿ ಕರಗವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಹಸಿ ಕರಗ ಕಾರ್ಯಕ್ರಮ ಒಂದು ಎಲ್ಲ ರಾಜಬೀದಿಗಳಲ್ಲಿ ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಬಜಾರ್ ರಸ್ತೆ ಹಾಗೂ ಟೌನಲ್ಲು ಮತ್ತು ನಮ್ಮ ಗಂಗಮ್ಮಡಿ ಮುಂಭಾಗ ಎಲ್ಲದರಲ್ಲಿ ಒಂದು ಊರಿನ ಧರ್ಮೇಂದ್ರ ಅವರು ಹೊತ್ತು ಹಸಿ ಕರಗವನ್ನು ಎಲ್ಲ ಒಂದು ಪ್ರದರ್ಶನ ಮಾಡ್ತಾರೆ. ಎಲ್ಲ ಭಕ್ತಾದಿಗಳು ಸುಮಾರು 1000 ಜನ ಬರ್ತಾರೆ. ಅದನ್ನು ವೀಕ್ಷಣೆ ಮಾಡಿ ಅದನ್ನು ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ವಿನಂತಿ. 10ನೇ ತಾರೀಕು 4/2026 ಶುಕ್ರವಾರ ಜಾತ್ರಾ ದೀಪೋತ್ಸವ ಅಂತೇಳಿ ಕಾರ್ಯಕ್ರಮ. ಅದೇ ಸಂಜೆ 7 ಗಂಟೆಗೆ ಸರಿಯಾಗಿ ಟೌನಲ್ಲಿ ನಮ್ಮ ಧರ್ಮೇಂದ್ರ ಅವರಿಂದ ಸಪ್ತಕಲಶ ಕರಗ ಅಂತೇಳ್ಬಿಟ್ಟು ನಮ್ಮ ಧರ್ಮೇಂದ್ರ ಅಂತ ಕಾರ್ಯಕ್ರಮ ಇದೆ. ಇದೇ ರೀತಿ 11ನೇ ತಾರೀಕು 11/4/2026 ಶನಿವಾರ ಬೆಳಗ್ಗೆ 9 ಗಂಟೆಗೆ ಬಳೆ ಶಾಸ್ತ್ರ ಕಾರ್ಯಕ್ರಮ ಅಂತ ಒಂದು ಏರ್ಪಡಿಸ್ತೀವಿ. ಆ ಬಳೆ ಶಾಸ್ತ್ರ ಕಾರ್ಯಕ್ರಮ ಮುಗಿದ ಮೇಲೆ ಕರೆಕ್ಟಾಗಿ ಒಂದು 10 ಗಂಟೆಗೆ ಧರ್ಮರಾಯರ ಕಲ್ಯಾಣೋತ್ಸವ ಅಂತೇಳಿ ಮಾಡ್ತೀವಿ. ಆ ಕಲ್ಯಾಣೋತ್ಸವ ಒಂದು 12 ಗಂಟೆಗೆ ಮುಕ್ತಾಯ ಆಗಿ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಆಗುತ್ತೆ. ಇದೇ ಸಂಜೆ ರಾತ್ರಿ 8 ಗಂಟೆಗೆ ಸರಿಯಾಗಿ ಧರ್ಮರಾಯರ ಹೂವಿನ ಕರಗ. ಆ ಹೂವಿನ ಕರಗ ಇಡೀ ಊರೆಲ್ಲ ಪ್ರತಿ ರಾಜಬೀದಿಗಳಲ್ಲಾಗ್ಬೋದು, ಪ್ರತಿ ಬೀದಿ ಮನೆ ಮಗನೂ ಪ್ರದರ್ಶನೆ ಮಾಡಿ ಅಲ್ಲದೆ ಚಂಡಿಕಾ ಹೋಮ, ಪೂರ್ಣಾಹುತಿ ಸೇರಿದಂತೆ ಎಲ್ಲ ಧಾರ್ಮಿಕ ಕಾರ್ಯಗಳು ಎಸ್.ಎನ್. ರಮೇಶ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ನಡೆಯಲಿದ್ದು, ಅಂದು ಮಧ್ಯಾಹ್ನ 12:30ಕ್ಕೆ ಮಹಾಪೂರ್ಣಾಹುತಿ, ಸುಮಂಗಲಿ ಪೂಜೆ, ಕನ್ನಿಕಾ ಪೂಜೆ, ದಂಪತಿ ಪೂಜೆ ಹಾಗೂ ಮಹಾಮಂಗಳಾರತಿ ನಡೆಯಲಿದೆ. ಈ ಹೋಮದಲ್ಲಿ ಭಾಗವಹಿಸುವ ಮಹಿಳೆಯರು ಸಾಮೂಹಿಕವಾಗಿ ಕುಳಿತು ಶ್ರೀ ಜಾಲಾರಿ ಗಂಗಾದೇವಿಯ ಸಹಸ್ರನಾಮಾರ್ಚನೆ ಪೂಜೆ ಮಾಡಲಿದ್ದಾರೆ. ಈ ಹೋಮದಲ್ಲಿ ಭಾಗವಹಿಸುವ ಮಹಿಳೆಯರು 100 ರುಗಳನ್ನು ಸಮಿತಿ ಸದಸ್ಯರಿಗೆ ಏಪ್ರಿಲ್ 6ರೊಳಗೆ ನೀಡಿ ನೋಂದಾಯಿಸಿಕೊಂಡು ತಪ್ಪದೆ ರಸೀದಿ ಪಡೆಯಬೇಕು. ಪೂಜಾ ಸಾಮಗ್ರಿಗಳಾದ ಅರಿಶಿನ, ಕುಂಕುಮ, ಬಳೆ, ಜಾಲಾರಿ ಗಂಗಾದೇವಿ ಫೋಟೋ, ನೈವೇದ್ಯಕ್ಕೆ ಪ್ರಸಾದ, ಗುಂಡು ಅಡಿಕೆ, ಎಲೆ ಅಡಿಕೆ, ಬಿಡಿ ಹೂ ಮುಂತಾದವುಗಳನ್ನು ಸಮಿತಿಯಿಂದ ನೀಡಲಾಗುವುದು. ದೇವರ ಪೀಠ, ತಟ್ಟೆ, ವಿಖಾರತಿ, ಪಂಚಪಾತ್ರೆ, ಉದ್ಧರಣೆ, ಎಣ್ಣೆ, ಬತ್ತಿ, ತೆಂಗಿನಕಾಯಿ ತಪ್ಪದೆ ತರಬೇಕೆಂದು ಸಮಿತಿ ಕೋರಿದೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಧರ್ಮರಾಯ ಕರಗ ಸಮಿತಿ ಅಧ್ಯಕ್ಷ ಕೆ.ವಿ. ಮಂಜುನಾಥ್, ಸದಸ್ಯರಾದ ಗಂಗಾಧರ ಮೂರ್ತಿ, ಶೇಖರ್, ರಾಜು, ಲೋಕೇಶ್, ರಾಮಕೃಷ್ಣ, ಕೆ. ರಾಮು, ಸುದರ್ಶನ್, ಮೊಬೈಲ್ ಬಾಬು, ರಘು, ಮುನಿಕೃಷ್ಣ ಇದ್ದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಬಜಾರ್ ರಸ್ತೆ ಮತ್ತು ಗಂಗಮ್ಮ ಗುಡಿ ರಸ್ತೆಗಳ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇನ್ನೇನು ಆದಷ್ಟು ಶೀಘ್ರದಲ್ಲೇ ಉಭಯ ರಸ್ತೆಗಳ ಅಗಲೀಕರಣ ಕಾರ್ಯ ಆರಂಭವಾಗಲಿದ್ದು, ಈ ರಸ್ತೆಗಳ ವ್ಯಾಪಾರಿಗಳು ಅಂಗಡಿಗಳನ್ನು ಖಾಲಿ ಮಾಡಬೇಕಾದ ಸಮಯ ಸಮೀಪಿಸಿದೆ. ಈ ಸಂಬಂಧ ಇಂದು ಖುದ್ದು ಜಿಲ್ಲಾಧಿಕಾರಿಗಳೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ನಗರದ ಜನತೆಗೆ ಇದು ಪ್ರಮುಖ ಸುದ್ದಿ. ಅದರಲ್ಲೂ ಗಂಗಮ್ಮಗುಡಿ ರಸ್ತೆ ಮತ್ತು ಬಜಾರ್ ರಸ್ತೆ ನಿವಾಸಿಗಳಿಗೆ ಇದು ಅತಿ ಮುಖ್ಯವಾದ ಸುದ್ದಿ.
ಈವರೆಗೂ ಈ ಎರಡೂ ರಸ್ತೆಗಳ ಅಗಲೀಕರಣದ ಬಗ್ಗೆ ಕೇವಲ ವದಂತಿಗಳೇ ಹಬ್ಬಿದ್ದವು. ಅದರಲ್ಲೂ ದಶಕಗಳಿಂದ ಈ ವದಂತಿಗಳಿದ್ದ ಕಾರಣ ಯಾರೂ ಇದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಇದೀಗ ಎಲ್ಲರೂ ಜಾಗೃತರಾಗಬೇಕಿದೆ. ಯಾಕೆಂದರೆ ಇದು ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆಗಳನ್ನು ಖುದ್ದು ಪರಿಶೀಲನೆ ನಡೆಸಿದ್ದು ಎಲ್ಲಿಯವರೆಗೂ ಒತ್ತುವರಿಯಾಗಿದೆ ಎಂಬ ಬಗ್ಗೆ ಗುರುತಿಸಿ ಮಾರ್ಕ್ ಮಾಡಲಾಗಿದೆ. ಇಲ್ಲಿ ನೋಡಿ, ಬಜಾರ್ ರಸ್ತೆಯ ಅಂಗಡಿ ಮಾಲೀಕರೊಬ್ಬರು 50 ವರ್ಷಗಳ ಹಿಂದೆಯೇ ನಾವು ಕಟ್ಟಡ ಕಟ್ಟಿದ್ದೀವಿ, ಅದಕ್ಕೆ ನಗರಸಭೆಯಿಂದ ಅನುಮತಿ ಪಡೆದಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳಿಗೆ ಹೇಳುತ್ತಿದ್ದಂತೆ 40 ವರ್ಷಗಳ ನಂತರ ಕಟ್ಟಡ ಇರಲೇಬಾರದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದರು. ಅಲ್ಲದೆ ನಮಗೆ ನೋಟಿಸ್ ನೀಡಿಲ್ಲ ಎಂದು ಒಬ್ಬರು ಹೇಳಿದರೆ, ನಮ್ಮ ಜಾಗಕ್ಕೆ ನಿಮಗೆ ಯಾಕೆ ನೋಟಿಸ್ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳು ಪ್ರಶ್ನೆ ಮಾಡಿದರು. ಅಷ್ಟೇ ಅಲ್ಲ, ನಾಗರಿಕರ ಆರೋಗ್ಯ, ಸುಗಮ ವಾಹನ ಸಂಚಾರ ಮತ್ತು ಸುಂದರ ನಗರ ನಿರ್ಮಾಣಕ್ಕಾಗಿ ನಾಗರಿಕರು ಸಹಕಾರ ನೀಡಬೇಕೆಂದು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಇದು ಇಲ್ಲ ಅಂತಂದರೆ ಇದು ಇಲ್ಲಿಗಲ್, ಯಾವಾಗಾದರೂ ಕಟ್ಟಿದ್ವಿ. ಕಾನೂನು ಬಂದ ಮೇಲೆ ಕಾನೂನು ರೀತಿಯೇ ಇರಬೇಕಾಗುತ್ತೆ. ಪ್ಲ್ಯಾನ್ ಇರಬೇಕಾಗುತ್ತೆ, ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ, ಸೆಟ್ ಬ್ಯಾಕ್ ಸರ್ಕಾರಕ್ಕೆ ಪರಿತ್ಯಾಜ್ಯನ ಮಾಡಿಕೊಡ್ಬೇಕಾಗುತ್ತೆ. ಎಲ್ಲ ಕಾನೂನು ಎಲ್ಲ ನಗರಗಳಲ್ಲೂ ಇರೋ ಕಾನೂನು. ಒಂದು ಸರಿ ಪಟ್ಟಣ ಪಂಚಾಯತಿ ಆಯಿತು ಅಂದರೆ ಎಲ್ಲ ಕಾನೂನುಗಳು ಅಪ್ಲೈ ಆಗಿರುತ್ತೆ ಅಲ್ವಾ. ವಿತೌಟ್ ಪ್ಲ್ಯಾನು ಅದನ್ನು ಮಾಡೋಕ್ಕೆ 50 ವರ್ಷ ಅಂದರೆ ಬಿಲ್ಡಿಂಗೇ ಇರೋಂಗಿಲ್ಲ, ಅನ್ಫಿಟ್. 40 ವರ್ಷ ಆದಮೇಲೆ ಬಿಲ್ಡಿಂಗೇ ಇರೋಂಗಿಲ್ಲ. ಅದಕ್ಕೇ ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಜೀವ ಅಲ್ವಾ. ಒಂದು ಬಿಲ್ಡಿಂಗ್ ಫಿಟ್ ಇಲ್ಲ ಅಂದರೆ ಅದಿರೋ ಇರಬಾರ್ದು ಅಲ್ವಾ. ಇವೆಲ್ಲ ಇರೋ ಅಂಥದ್ದು. ಅದನ್ನೇ ಪಾಪ ತಮ್ಮನ್ನೆಲ್ಲ ತಾವೇ ಊರನ್ನ ಕಟ್ಟಿ ಬೆಳೆಸಿ ಮಾಡಿ ಈ ಊರಿಗೊಂದು ಅಸ್ಮಿತೆ ಕೊಟ್ಟರೆ ತಾವು ನಾವು ಇರ್ತೀವಿ, ಹೋಗ್ತೀವಿ ಅಧಿಕಾರಿಗಳು ಅಂತ ಎಲ್ಲರ ಜೊತೆಗೂಡಿ ಊರಿನ ಹಿತದೃಷ್ಟಿಯಿಂದ ಏನು ಮಾಡಬೇಕು ಅದನ್ನು ಮಾಡೋಣ. ಅವಾಗಿಂದ ಕನ್ಸ್ಟ್ರಕ್ಷನ್ ಮಾಡಿ ಕಟ್ಕೊಂಡಿರೋದು ಅದೇ ಈಗ ಮೈಂಟೈನ್ ಮಾಡಲೇಬೇಕು. ಎಲ್ಲರ ಹಿತದೃಷ್ಟಿಯಿಂದ ಅನಿವಾರ್ಯ. ಈಗ ಒಂದೊಂದು ಅಂಗಡಿ ನೋಡ್ಕೊಂಡಿದ್ದೀನಿ. ಅದೇ ಊರಲ್ಲಿ ಸಾಲುಗಳಿರತ್ತೆ, ಮುಂಚೆ ಥರ ವ್ಯಾಪಾರಗಳು ಇಲ್ಲ. ಏನು ಮಾಡೋದಲ್ಲ ಅರ್ಥ ಆಗಲ್ಲ. ಯಾಕೆಂದರೆ ಇದೇನು ರೋಡು ಅದೇ ಎಲ್ಲ ಕಳಿಸ್ತೀನಿ, ತಮ್ಮ ಹತ್ರನೂ ಎಲ್ಲ ಮಾತಾಡ್ತೀವಿ ಆಯಿತಾ. ಬಟ್ ಮಾಡಲೇಬೇಕಾಗಿರೋದು ಅನಿವಾರ್ಯ, ನಗರದ ಹಿತದೃಷ್ಟಿ. ಉಭಯ ರಸ್ತೆಗಳ ಪರಿಶೀಲನೆ ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಜಿ. ಪ್ರಭು, ಬಜಾರ್ ರಸ್ತೆ, ಗಂಗಮ್ಮಗುಡಿ ರಸ್ತೆ ಸೇರಿದಂತೆ ಎಲ್ಲ ರಸ್ತೆಗಳ ಅಗಲೀಕರಣ ಆಗಬೇಕಿದೆ. ವ್ಯಾಪಾರ ವಹಿವಾಟು, ಸಾರ್ವಜನಿಕ ಸದುದ್ದೇಶದಿಂದ ವಾಹನ ಸಂಚಾರಕ್ಕೆ ಸುಗಮವಾಗುವ ರೀತಿಯಲ್ಲಿ ಅಗಲೀಕರಣವಾಗಬೇಕು. ಅನಧಿಕೃತವಾಗಿ ನಿರ್ಮಾಣವಾಗಿರುವ ಕಟ್ಟಡಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವು ಮಾಡಬೇಕು. ಶಾಸಕರು, ಉಸ್ತುವಾರಿ ಸಚಿವರು ಈ ಬಗ್ಗೆ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ ಎಂದರು. ಈ ಎರಡೂ ರಸ್ತೆಗಳ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಹಾಗಾಗಿ ಇಂದು ಪರಿಶೀಲನೆ ಮಾಡುತ್ತಿರುವುದಾಗಿ ಜಿಲ್ಲಾಧಿಕಾರಿ ಹೇಳಿದರು. ಬಜಾರ್ ರಸ್ತೆಯಿಂದ ಎಂಜಿ ರಸ್ತೆಯವರೆಗೆ ಗಂಗಮ್ಮಗುಡಿ ರಸ್ತೆ ಅಭಿವೃದ್ಧಿ, ನಗರಸಭೆ ಮುಂದಿನ ಭುವನೇಶ್ವರಿ ವೃತ್ತದಿಂದ ಬಿಬಿ ರಸ್ತೆಯವರೆಗೆ ಬಜಾರ್ ರಸ್ತೆ ಅಭಿವೃದ್ಧಿ ಮಾಡಲಾಗುವುದು. ಮುಖ್ಯ ರಸ್ತೆಗೆ ಬರಲು ವಾಹನಗಳಿಗೆ ಕಷ್ಟವಾಗಲಿದೆ. ತುಂಬ ಕಿರಿದಾದ ರಸ್ತೆಗಳಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ. ಈ ಸಮಸ್ಯೆ ಪರಿಹರಿಸಲು ರಸ್ತೆ ಅಭಿವೃದ್ಧಿ ಕಾಮಗಾರಿ ಅನಿವಾರ್ಯವಾಗಿದೆ. ಅನಧಿಕೃತ ಕಟ್ಟಡಗಳ ಬಗ್ಗೆ ಮಾಲೀಕರಿಗೆ ಅರಿವಿದೆ. ಹಾಗಾಗಿ ಅವರೇ ಸಹಕಾರ ನೀಡಿ ಒತ್ತುವರಿಯನ್ನು ಸ್ವಯಂ ಪ್ರೇರಿತವಾಗಿ ತೆರವು ಮಾಡಲಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಜಿಲ್ಲಾ ಉಸ್ತುವಾರಿ ಸಚಿವರು 10 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿನಲ್ಲಿ ಈಗಾಗಲೇ ನಮ್ಮ ಗೌರಿಬಿದನೂರು ಚಿಂತಾಮಣಿ ರಸ್ತೆ ಏನಿದೆ ಅದರ ಅಗಲೀಕರಣ, ಡಬಲ್ ರೋಡ್ ಮಾಡೋ ಅಂಥ ಕೆಲಸ ಈಗಾಗಲೇ ನಗರದಲ್ಲಿ ನಡೀತಾ ಇದೆ. ಅದೇ ರೀತಿ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಾದಂಥ ಬಜಾರ್ ರಸ್ತೆ ಅಥವಾ ನಮ್ಮ ಗಂಗಮ್ಮನ ಗುಡಿ ರಸ್ತೆ, ಈ ರೀತಿ ಕೆಲವು ರಸ್ತೆಗಳೆಲ್ಲನೂ ಕೂಡ ಆ ರಸ್ತೆಯ ನಾಗರಿಕರ ಅಪೇಕ್ಷೆ ಇದೆ. ಇಡೀ ನಗರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರ ಅಪೇಕ್ಷೆ ಇದೆ. ಜನರ ಹಿತದೃಷ್ಟಿಯಿಂದ, ಎಮರ್ಜೆನ್ಸಿ ಆರೋಗ್ಯ ಸಮಸ್ಯೆಗಳ ಹಿತದೃಷ್ಟಿಯಿಂದ, ವ್ಯಾಪಾರ ವಹಿವಾಟುಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಸದುದ್ದೇಶದಿಂದ ಆ ರಸ್ತೆಗಳೆಲ್ಲನೂ ಕೂಡ ವಾಹನ ಸಂಚಾರಕ್ಕೆ ಸುಗಮವಾಗಬೇಕು. ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದಂತೆ, ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದಂತೆ ಅನಧಿಕೃತವಾಗೆಲ್ಲ ಏನು ಕೆಲವು ಕಟ್ಟಡಗಳು ಬಂದಿದ್ದಾವೆ
ಅವರೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸ್ತೇವೆ, ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಸೊ ಜಿಲ್ಲಾಡಳಿತ, ನಮ್ಮ ನಗರಸಭೆ ಎಲ್ಲ ಸೇರಿ ಜನರ ಭಾವನೆಗಳಿಗೆ ನಾವು ಅವರಿಗೆ ಪೂರಕವಾಗಿ ನಾವು ನಿಲ್ಲಬೇಕಾಗ್ತದೆ. ಈಗಾಗಲೇ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಬೇಕಾಗುವಂಥ ಈ 2 ರಸ್ತೆಗಳ ಅಗಲೀಕರಣಕ್ಕೆ ಬೇಕಾಗುವಂಥ ಅನುದಾನ ಇವೆಲ್ಲವನ್ನು ಕೂಡ ಈಗಾಗಲೇ ಕ್ರೋಢೀಕರಿಸಿಕೊಳ್ಳಲಾಗಿದೆ. ಸರ್ಕಾರದಿಂದ ಅನುದಾನವೂ ಕೂಡ ಬಿಡುಗಡೆ ಆಗಿದೆ. ಒಟ್ಟಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 2 ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ಳಲಿದ್ದೇವೆ. ಹಾಗಾಗಿ ಇವತ್ತೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಮ್ಮ BB ರೋಡ್ನ ಜಂಕ್ಷನ್ನಿಂದ ಹಿಡಿದು ನಮ್ಮ ನಗರಸಭೆಯ ಮುಖ್ಯ ಕಚೇರಿವರೆಗೆ ಏನು ಬಜಾರ್ ರಸ್ತೆ ಬರುತ್ತೆ, ಅಲ್ಲಿ ಬಜಾರ್ ರಸ್ತೆಯಿಂದ ಇಲ್ಲಿ ಗೌರಿಬಿದನೂರು ರಸ್ತೆವರೆಗೆ ಗಂಗಮ್ಮನಗುಡಿ ರಸ್ತೆ ಏನಿದೆ, ಈ ರಸ್ತೆ 2 ನೋಡಿದ್ದೇವೆ. ಆಗಲೇ ಸಾಕಷ್ಟು ಜನ ನಾಗರಿಕರು ಅಲ್ಲಲ್ಲಿ ಸೆಟ್ ಬ್ಯಾಕು ಏನೇನು ಅಭಿವೃದ್ಧಿಗೆ ಪೂರಕವಾಗಿ ಅವರು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ ಆ ರೀತಿ ಈಗಾಗಲೇ ನಡ್ಕೊಂಡಿದ್ದಾರೆ ಕೆಲವರೆಲ್ಲ. ಉಳಿದಂತೆ ನಾನಾಗಲೇ ಹೇಳಿದಂತೆ ಅವರ ಅಪೇಕ್ಷೆಯೂ ಕೂಡ ಇದೆ. ಈಗ ನಾಳೆ ಒಂದು ಆರೋಗ್ಯದ ಸಮಸ್ಯೆ, ತುರ್ತು ಹೃದಯದ ಸಂಬಂಧಿತ ಸಮಸ್ಯೆಗಳು ಅಥವಾ ಮಾರಕ ಕಾಯಿಲೆಗಳ ಸಮಸ್ಯೆ ಅಂದರೆ ಈ ರೋಡ್ಗಳಲ್ಲಿ ಮೇನ್ ರೋಡಿಗೆ ಬರೋಕ್ಕೆ ಕಷ್ಟ. ಅಷ್ಟು ಕಂಜೆಷನ್ನು, ಅಷ್ಟು ತುಂಬ ಸಂಧಿ ಥರ ತುಂಬ ಸಣ್ಣ ಒಂದು ಅಗಲದಲ್ಲಿ ಈ ರಸ್ತೆಗಳು ಇರ್ತಕ್ಕಂಥದ್ದು. ಅನೇಕ ಹಿಂದಿಂದನೂ ಎಲ್ಲ ಒತ್ತುವರಿ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಹಾಗಾಗಿ ಅವರ ವ್ಯಾಪಾರ ವಹಿವಾಟಿಗೂ ಕೂಡ ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಪ್ರಸ್ತುತ ಈ ರಸ್ತೆಗಳ ಅಭಿವೃದ್ಧಿ ವಿಚಾರ ಟೆಂಡರ್ ಹಂತದಲ್ಲಿದೆ. ಇಂದು ಈ ರಸ್ತೆ ಅಭಿವೃದ್ಧಿ ಕುರಿತು ಸಭೆ ಕರೆಯಲಾಗಿದೆ. ಸಂಜೆ ನಡೆಯಲಿರುವ ಸಭೆಯಲ್ಲಿ ಎಲ್ಲ ಕಟ್ಟಡ ಮಾಲೀಕರೊಂದಿಗೆ ಚರ್ಚೆ ನಡೆಸಿ ಒತ್ತುವರಿ ತೆರವಿಗೆ ದಿನಾಂಕ ನಿಗದಿ ಮಾಡಲಾಗುವುದು. ಶೀಘ್ರದಲ್ಲಿಯೇ ಉಭಯ ರಸ್ತೆಗಳ ಅಗಲೀಕರಣ ಮಾಡುವ ಮೂಲಕ ಸುಂದರ ಮತ್ತು ಸ್ವಚ್ಛ ಚಿಕ್ಕಬಳ್ಳಾಪುರ ನಿರ್ಮಾಣ ಮಾಡಲಾಗುವುದು. ಇದಕ್ಕೆ ಪ್ರತಿಯೊಬ್ಬ ನಾಗರಿಕರ ಸಹಕಾರ ಅಗತ್ಯವಿದ್ದು ಈ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದರು. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲದಿಂದ ಹೆದ್ದಾರಿ ಕಾಮಗಾರಿ ಮಾಡುತ್ತಲೇ ಇರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹೆದ್ದಾರಿ ಕಾಮಗಾರಿ ಮುಗಿಸದಿದ್ದರೂ ಚಿಕ್ಕಬಳ್ಳಾಪುರದ ನಾಗರಿಕರಿಗೆ ಕಿರಿಕಿರಿ ನೀಡುವುದನ್ನು ಮಾತ್ರ ಮುಂದುವರೆಸಿದ್ದಾರೆ. ಪ್ರತಿನಿತ್ಯ ಒಂದಲ್ಲ ಒಂದು ಅವಾಂತರ ಸೃಷ್ಟಿ ಮಾಡುತ್ತಿರುವ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಇಂದಿನ ಅವಾಂತರ ಏನು ನೋಡೋಣ ಬನ್ನಿ. ವೀಕ್ಷಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಾವ ಮುಹೂರ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ 234ರ ಕಾಮಗಾರಿ ಆರಂಭಿಸಿದರೋ ಗೊತ್ತಿಲ್ಲ. ಈ ಕಾಮಗಾರಿ ವರ್ಷಗಳೇ ಕಳೆದರೂ ಮುಗಿಯುತ್ತಿಲ್ಲ. ಆದರೆ ನಗರ ವ್ಯಾಪ್ತಿಯಲ್ಲಿ ರಸ್ತೆ ಮಾಡಲು ಆರಂಭಿಸಿದ ದಿನದಿಂದಲೂ ಪ್ರತಿನಿತ್ಯ ಒಂದಲ್ಲ ಒಂದು ಅವಾಂತರವನ್ನು ಮಾಡುತ್ತಿರುವ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಪ್ರತಿನಿತ್ಯ ನಾಗರಿಕರಿಗೆ ತೊಂದರೆ ನೀಡುವಲ್ಲಿ ಮಾತ್ರ ಯಶಸ್ವಿಯಾಗುತ್ತಿರುವುದು ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲೊಮ್ಮೆ ನೋಡಿ, ಈ ಪರಿ ನೀರು ಹರಿದು ಪೋಲಾಗುತ್ತಿರುವುದು ಎಲ್ಲೋ ಅಂತ ಭಾವಿಸಬೇಡಿ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯಲ್ಲಿ, ಅದು ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ. ಇದಕ್ಕೆ ಕಾರಣ ಅದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ. ಹೌದು, ರಾಷ್ಟ್ರೀಯ ಹೆದ್ದಾರಿ 234 ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗಿದೆ. ಇದೇ ರಸ್ತೆಯಲ್ಲಿ ನಗರಸಭೆಯಿಂದ UGD ಪೈಪ್ಲೈನ್, ಜಕ್ಕಲಮಡುಗು ಜಲಾಶಯದ ನೀರು ಸರಬರಾಜು ಪೈಪ್ಲೈನ್ ಸೇರಿದಂತೆ ಎಲ್ಲವೂ ಹಾದು ಹೋಗಿವೆ. ಈ ಪೈಪ್ಲೈನ್ ಎಲ್ಲಿ ಹಾದು ಹೋಗಿದೆ ಎಂಬ ಅರಿವು ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಇಲ್ಲ. ಆ ವಿಚಾರ ನಗರಸಭೆ ಇಂಜಿನಿಯರ್ಗಳಿಂದ ತಿಳಿಯಬೇಕು ಎಂಬ ಕನಿಷ್ಠ ಜ್ಞಾನ ಇಲ್ಲ. ಹಾಗಾಗಿಯೇ ದಿನಕ್ಕೊಂದು ಅವಾಂತರ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೃಷ್ಟಿಸುತ್ತಿದ್ದಾರೆ. MG ರಸ್ತೆಯ ನಗರ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಚರಂಡಿ ಕಾಮಗಾರಿ ನಡೆಸುವ ವೇಳೆ ಜಕ್ಕಲಮಡುಗು ಜಲಾಶಯದ ಪೈಪ್ಲೈನ್ಗೂ JCB ತೆಗೆದಿದ್ದು ಇದರಿಂದ ಪೈಪ್ಲೈನ್ ಒಡೆದು ಹೋಗಿದೆ.
ಕೂಡಲೇ ಅಪಾರ ಪ್ರಮಾಣದ ಜೀವಜಲ ಚರಂಡಿ ಪಾಳಾಗುತ್ತಿದೆ. ಪೈಪ್ಲೈನ್ ಒಡೆದು 1 ಗಂಟೆಯಾದರೂ ಅಲ್ಲಿಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ನಗರಸಭೆ ಅಧಿಕಾರಿಗಳಾಗಲಿ ಬಂದಿಲ್ಲ. ಈ ವಿಚಾರ ತಿಳಿದ 5ನೇ ವಾರ್ಡಿನ ನಗರಸಭೆ ಮಾಜಿ ಸದಸ್ಯ ನಾಗರಾಜ್ ಸ್ಥಳಕ್ಕೆ ಧಾವಿಸಿ ಪೌರಾಯುಕ್ತರಿಗೆ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಬಂದು ನೋಡಿದ್ದಾರೆ, ಯಾಕೆ ಆಗ್ತಾ ಇದೆ ಏನು ಅಂತೇಳಿ ಗೊತ್ತಾಗ್ತಾ ಇದೆಯಾ? ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳಂತೂ ಈ ಕಡೆ ಬರೋದೇ ಇಲ್ಲ. ಇಲ್ಲಿರೋ ಕಾಂಟ್ರಾಕ್ಟ್ರುಗಳು ಏನು ಮಾಡ್ತಾರೆ ಅದೇ ಫೈನಲ್ ಆಗಿದೆ. ಇಲ್ಲಿ ಯಾವುದೇ ಅಧಿಕಾರಿ ಬಂದು ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತ ನೋಡ್ತಾರೆ. ಇಲ್ಲಿ ಲಕ್ಷಾಂತರ ಲೀಟ್ರು ನೀರು ಈಗ ಪೋಲಾಗ್ತಾ ಇರೋದು. ಜಕ್ಕಲಮಡುಗು ನೀರು ಪೋಲಾಗ್ತಾ ಇದೆ ಅಂದರೆ ಅದರ ಅರ್ಥ ಏನು? ಅವ್ರು ಎಷ್ಟು ಖರ್ಚು ಮಾಡ್ತಾರಲ್ಲಿ ಏನು? ಅದು ಆಲಮ್ ಪ್ಲ್ಯಾಂಟ್ ಅಂದರೆ ಏನು? ಅಲ್ಲಿ ಇನ್ನೊಂದು ಕೆಮಿಕಲ್ ಮಿಕ್ಸ್ ಅಂದರೆ ಏನು? ಯಾರಂಗೆ ಗೊತ್ತಿದೆಯಾ? ನೀರು ಸಿಗೋದು, ಕುಡಿಯೋ ನೀರು ಸಿಗೋದು ಅಂದರೆ ಅಷ್ಟು ಈಸಿ ಇದೆಯಾ ಈಗಿನ ಸಂದರ್ಭದಲ್ಲಿ? ಇದ್ರ ಬಗ್ಗೆ ಯಾರಾದರೂ ಇದುವರೆಗೂ ಬಂದಿದ್ದಾರಾ? ಇದು 1 ಅವರ್ ಆಯಿತು ನೀರು ಇದಾಗಿ ಪೋಲಾಗ್ತಾ ಇರೋದು. 1 ಅವರಿಂದ ಹೋಗ್ತಾ ಇದೆಯೇನಪ್ಪ? 1 ಅವರಿಂದ ಹೋಗ್ತಾ ಇದೆ. ಇದುವರೆಗೂ ಯಾವುದೇ ಅಧಿಕಾರಿಗಳು ಬರಲಿಲ್ಲ. ಮಾಹಿತಿ ಬಂದ ಕೂಡಲೇ ನಗರಸಭೆ ಇಂಜಿನಿಯರ್ಗಳು, ವಾಟರ್ಮ್ಯಾನ್ಗಳು ಸ್ಥಳಕ್ಕೆ ಧಾವಿಸಿದ್ದಾರೆ. ಆದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾತ್ರ ಸ್ಥಳಕ್ಕೆ ಬಂದೇ ಇಲ್ಲ. ಅಷ್ಟೇ ಅಲ್ಲ, ಅಲ್ಲಿ ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದ್ದರೂ ಅದನ್ನು ತಡೆಯುವಂತೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವ ಕೆಲಸವನ್ನು ಮಾಡದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು ಮಾಹಿತಿ ನೀಡಲು ಸ್ಥಳದಲ್ಲಿದ್ದ ನಾಗರಿಕರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಹಾರಿಕೆ ಉತ್ತರ ನೀಡುವ ಮೂಲಕ ಜಾರಿಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ. ಎಷ್ಟೇ ಪ್ರಯತ್ನಿಸಿದರೂ ಅವರಿಂದ ಪ್ರತಿಕ್ರಿಯೆ ಸಿಗದಿರುವುದು ಅವರ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯ ಜಕ್ಕಲಮಡುಗು ಜಲಾಶಯ ನೀರು ಈ ದಿನ MG ರಸ್ತೆಯಲ್ಲಿ ಬಹಳ ಸಾವಿರಾರು ಲೀಟ್ರು ಫೋಲ್ ಆಗ್ತಾ ಇದೆ. ಕಾರಣ ಮುಟ್ಟಿದ ಕೂಡಲೇ ನಾನು ಕೂಡ ಇಲ್ಲಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಮ್ಮ ಚಿಕ್ಕಬಳ್ಳಾಪುರದ ನಗರಸಭೆ ಇಂಜಿನಿಯರ್ಗಳ ಹತ್ರ ಸಮನ್ವಯ ರೀತಿ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲಿ ಪೈಪ್ಲೈನ್ ಹೋಗಿದೆ, ಎಲ್ಲಿ ಗೇಟ್ ವಾಲ್ ಇದೆ ಅವನ್ನೆಲ್ಲನೂ ಗಮನಕ್ಕೆ ತಗೊಂಡು ಆಮೇಲೆ ಕಾಮಗಾರಿ ಮಾಡೋ ಅಂಥದ್ದನ್ನು ಅವ್ರು ಕೈಗೆತ್ಕೋಬೇಕು. ಆ ಥರದ ನಿರ್ಧಾರಗಳಿಂದ ಈ ದಿನ ಒಂದು ಜೀವಜಲ ಚಿಕ್ಕಬಳ್ಳಾಪುರ ನಗರ ನಿವಾಸಿಗಳಿಗೆ ಇದು ಜೀವಜಲ 1 ಲೀಟ್ರು ಕೂಡ ಲೆಕ್ಕ ಮಾಡಿಕೊಡೋ ಅಂಥ ಸಂದರ್ಭ ಎದುರಾಗಿದೆ. ಕಾರಣ ಬೇಸಿಗೆ ಕಾಲ ಇನ್ನೇನು ಎದುರಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಸಾವಿರಾರು ಲೀಟ್ರು ಪೋಲಾಗ್ತಾ ಇದೆ. ಭಾಳ ನೋವಾಗುತ್ತೆ. ಆದ್ದರಿಂದ ನಾನು ಹೆದ್ದಾರಿ ಪ್ರಾಧಿಕಾರದ ಸಂಬಂಧಪಟ್ಟವ್ರಿಗೂ ಕೂಡ ಈಗ ಗಮನಕ್ಕೆ ತಂದಿದ್ದೀನಿ. ಅದೇ ರೀತಿ ನಮ್ಮ ಪೌರಾಯುಕ್ತ ಕಮಿಷನರ್ ಅವ್ರಿಗೂ ತಂದಿದ್ದೀನಿ. ಕೂಡಲೇ ಇದನ್ನು ನೀರು ಪೋಲಾಗ್ತಾ ಇರೋದನ್ನು ನಿಲ್ಲಿಸಿ ಬೇರೆ ಇನ್ನೊಂದು ಮಾರ್ಗಕ್ಕೆ ನೀರು ಬಿಟ್ಟು ಆಗಿರೋ ತೊಂದರೆನ ದುರಸ್ತಿ ಮಾಡೋವಂಥ ಕೆಲಸ ಬೇಗ ಮಾಡಬೇಕು ಅಂತೇಳಿ ಈಗಾಗಲೇ ಅವ್ರ ವಿಷಯಕ್ಕೆ ಗಮನಕ್ಕೆ ತಂದಿದ್ದೀನಿ. ಇಲ್ಲ, ಇದು ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಿಂದನೇ ತಪ್ಪಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಗರಕ್ಕೆ ಪ್ರತಿಯೊಂದು ವಾರ್ಡ್ಗೂ ಕೂಡ ನೀರು ಹಂಚಿಕೆ ಮಾಡೋ ಅಂಥದ್ದನ್ನು ಪ್ರತಿದಿನ ರೂಢಿ ಮಾಡ್ಕೊಂಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವ್ರು ಕೆಲಸ ಮಾಡೋ ಅಂಥ ಸಮಯದಲ್ಲಿ ಅವ್ರ ಗಮನಕ್ಕೆ ತಂದು ನಾವು ಈ ರೀತಿ ಕೆಲಸ ಮಾಡ್ತಾಯಿದ್ದೀವಿ, ಯಾವ ಕಡೆ ನೀರು ಬಿಡಬೇಕಾಗಿದೆ, ನೀವು ಯಾವ ಕಡೆ ಬಿಡ್ತೀರಾ, ಇಲ್ಲ ಅಂದರೆ ಈ ಕಡೆ ನಾವು ಕೆಲಸ ಮಾಡ್ತಾಯಿದ್ದೀವಿ, ಈ ಕಡೆ ನಾಳೆ ಬೇಕಾದರೆ ಬಿಟ್ಕೊಳ್ಳಿ ಅಂತೇಳಿ ಒಂದು ವಿಶ್ವಾಸಕ್ಕೆ ಅವ್ರ ಹತ್ರ ಸಮನ್ವಯ ರೀತಿಯಲ್ಲಿ ನಡ್ಕೋಬೇಕಿತ್ತು. ಅದನ್ನು ನಡ್ಕೊಳ್ದೇ ಇರೋದು ನಮ್ಮ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಪ್ಪಾಗಿದೆ. ಒಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಪಾರ ಪ್ರಮಾಣದ ಜಕ್ಕಲಮಡುಗು ಜಲಾಶಯದ ನೀರು ಚರಂಡಿ ಪಾಲಾಗುತ್ತಿದ್ದು, ಇನ್ನಾದರೂ ಹೆದ್ದಾರಿ ಪ್ರಾಧಿಕಾರದವರು ನಗರಸಭೆ ಅಧಿಕಾರಿಗಳೊಂದಿಗೆ ಸಮನ್ವಯತೆ ಸಾಧಿಸಿ ನಾಗರಿಕರಿಗೆ ತೊಂದರೆ ನೀಡದಂತೆ ಕಾಮಗಾರಿ ನಡೆಸುವ ಜೊತೆಗೆ ಶೀಘ್ರದಲ್ಲಿ ಕಾಮಗಾರಿ ಮುಗಿಸಲಿದ್ದಾರಾ ಕಾದು ನೋಡಬೇಕಾಗಿದೆ. ವಿಜಯ್ ರಾಜ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ.
8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ತಾಲೂಕಿನ ಇತ್ತಲಹಳ್ಳಿ ಸಮೀಪ ಸ್ಥಾಪಿಸಿರುವ ನಗರಸಭೆಯ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಕೂಡಲೇ ಸ್ಥಳಾಂತರಿಸಬೇಕು ಎಂದು ಆಗ್ರಹಿಸಿ ಆನೂರು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಇತ್ತಲಹಳ್ಳಿಯ ಸಮೀಪ ನಗರಸಭೆಯಿಂದ ಸ್ಥಾಪನೆಯಾಗಿರುವ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡು ಅದರ ಹೊಗೆ ದಟ್ಟವಾಗಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹರಡಿ ಆನೂರು, ಹಿತ್ತಲಹಳ್ಳಿ, ಬೂದ್ಗೂರು ಸಹಿತ ಅನೇಕ ಗ್ರಾಮಗಳು ಜನರು ಅನಾರೋಗ್ಯದಿಂದ ಬಳಲುವಂತಾಗಿದೆ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ನಗರಸಭೆಯ ಕಸ ವಿಲೇವಾರಿ ವಾಹನಗಳನ್ನು ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಶಿಡ್ಲಘಟ್ಟ ತಾಲೂಕಿನ ಹಿತ್ತಲಹಳ್ಳಿಯ ಗ್ರಾಮದಲ್ಲಿರುವ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಮಾರು ದಿನಗಳಿಂದ ಬೆಂಕಿ ಕಾಣಿಸಿಕೊಂಡರೂ ಸಹ ಅದನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡುವ ಕೆಲಸವನ್ನು ನಗರಸಭೆಯ ಅಧಿಕಾರಿಗಳು ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಈ ಸಂಬಂಧ ಈಗಾಗಲೇ ಅನೇಕ ಬಾರಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ತ್ಯಾಜ್ಯ ವಿಲೇವಾರಿ ಘಟಕವನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಗ್ರಾಮಸ್ಥರು ಪ್ರತಿಭಟನೆ ಮಾಡುತ್ತಿದ್ದ ವಿಷಯವನ್ನು ಅರಿತ ಶಾಸಕ ರವಿಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಶಿಡ್ಲಘಟ್ಟ ನಗರದ ಪ್ರದೇಶದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸ್ಥಾಪಿಸಲು ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ, ಜೊತೆಗೆ ಸೂಕ್ತ ಸ್ಥಳವನ್ನು ಗುರುತಿಸಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ಶಿಡ್ಲಘಟ್ಟ ನಗರಸಭೆ ನಮ್ಮ ಕಸಬಾ ಹೋಬಳಿ ನಮ್ಮ ಆನೂರು ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಈ ಗ್ರಾಮದ ಈ ಒಂದು ಪಂಚಾಯತಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳು ಇವತ್ತು ಇತ್ಲಹಳ್ಳಿ ಇರ್ಬೋದು, ಬೋದಗೂರು ಇರ್ಬೋದು, ಬೆಳ್ಳೂಟಿ ಇರ್ಬೋದು, ಆನೂರು ಇರ್ಬೋದು, ಈ ಭಾಗದ ಇವತ್ತು ಜನಸಾಮಾನ್ಯರು ಇವತ್ತು ಭಾಳಷ್ಟು ತೊಂದರೆ ಆಗಿರತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ಏನಿವತ್ತು ನಮ್ಮ ಘನತ್ಯಾಜ್ಯ ಘಟಕದಲ್ಲಿ ಆಕಸ್ಮಿಕವಾಗಿ ಇವತ್ತು ಬೆಂಕಿಯನ್ನು ಬಿದ್ದು ಸುಮಾರು ದಿವಸಗಳಿಂದ ಇವತ್ತು ಈ ಭಾಗದ ಜನಕ್ಕೆ 3 ತೊಂದರೆ ಆಗಿದೆ. ಇವತ್ತು ಅವರು ನಾವು ಕ್ಷೇತ್ರದ ಜವಾಬ್ದಾರಿ ಜನಪ್ರತಿನಿಧಿ ಆಗಿರೋದ್ರಿಂದ ನಾನು ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಜಾಗಕ್ಕೆ ಬರೋಕ್ಕೆ ಹೇಳಿ ಇವತ್ತು ಸ್ಥಳವನ್ನು ಪರಿಶೀಲನೆ ಮಾಡಿ ಇವತ್ತು ನಾವು ಈ ಭಾಗದ ಮುಖಂಡರುಗಳು ಅವ್ರ ಸಮಸ್ಯೆಗಳನ್ನ ನಾವು ಆಲಿಸಿ ಇದಕ್ಕೆ ಶಾಶ್ವತವಾಗಿ ಒಂದು ಪರಿಹಾರ ಮಾಡಬೇಕು ಅನ್ನೋಂಥದ್ದನ್ನ ಇವತ್ತು ನಾವು ಗಮನದಲ್ಲಿಟ್ಕೊಂಡಿದ್ದೀವಿ. ತುರ್ತಾಗಿ ಇವತ್ತು ಮೊದಲನೇದು ಇವತ್ತು ಬೆಂಕಿ ಬಿದ್ದಿರೋಂಥದ್ದನ್ನ ಆರಿಸ್ತಕ್ಕಂಥದ್ದು ಮೊದಲನೇ ಆದ್ಯತೆ. ಎರಡನೇದು ಇವತ್ತು ಅದು ಒಳಗಡೆ ಇರ್ತಕ್ಕಂಥ ಕಸನ ಇಮಿಡಿಯೇಟಾಗಿ ಸೆಟ್ರೇಟ್ ಮಾಡಿ ಇವತ್ತು ಅದಕ್ಕೊಂದು ಟೆಂಡರ್ ಪ್ರೋಸೆಸ್ ಮಾಡಿ ಇರೋ ಕಸನ ಎಲ್ಲ ಸಂಪೂರ್ಣವಾಗಿ ಅದನ್ನ ಪ್ರೊಸೀಡಿಂಗ್ಸ್ ಮಾಡಿ ತೆಗಿಬೇಕು ಅನ್ನೋಂಥದ್ದು ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಫೈರ್ ಇಂಜಿನ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೂ ಸಹ ನಾವು ಮಾತಾಡಿ ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಫೈರ್ ಇಂಜಿನ್ಸನ್ನು ಬರಕ್ಕೆ ಹೇಳಿದ್ದೀವಿ. ಒಟ್ಟಾರೆ ಇವತ್ತು ನಾನು ಇಲ್ಲಿ ಸ್ಥಳೀಯವಾಗಿ ಪ್ರತಿನಿಧಿ ಇರೋದರಿಂದ ಈ ಸಂಪೂರ್ಣವಾಗಿ ಈ ಸಮಸ್ಯೆ ನಮ್ಮ ಗಮನದಲ್ಲಿದೆ. ಇದಕ್ಕೆ ಸೂಕ್ತವಾದ ಪರಿಹಾರ ಆದಷ್ಟು ಬೇಗ ಕೊಡ್ತಕ್ಕಂಥದ್ದನ್ನ ಈ ಭಾಗದ ನಮ್ಮ ರೈತರಿಗೆ ನಮ್ಮ ಮುಖಂಡರು ಮಾತು ಕೊಟ್ಟಿದ್ದೀನಿ. ಪ್ರಾಮಾಣಿಕತೆಯನ್ನು ಕೆಲಸ ಮಾಡ್ತೀವಿ. ಶಿಡ್ಲಘಟ್ಟ ನಗರಸಭೆಯಲ್ಲಿ ಹಿಂದೆ ಜನಪ್ರತಿನಿಧಿಗಳು ಕೋಟಿಗಟ್ಟಲೆ ಹಣವನ್ನು ಲೂಟಿ ಹೊಡೆದಿದ್ದಾರೆ. ಮೊದಲೇ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದರೆ ಇಂತಹ ಪರಿಸ್ಥಿತಿ ಉದ್ಭವವಾಗುತ್ತಿರಲಿಲ್ಲ. ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಇದೇ ವೇಳೆಯಲ್ಲಿ ಮೊಬೈಲ್ ಮೂಲಕ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿದ ಶಾಸಕರು ಜಿಲ್ಲೆಯಲ್ಲಿರುವ ಅಗ್ನಿಶಾಮಕ ದಳದ ವಾಹನಗಳನ್ನು ಮತ್ತು ಜೆಸಿಬಿಗಳ ಮೂಲಕ
ಕೂಡಲೇ ತ್ಯಾಜ್ಯ ವಿಲೇವಾರಿ ಘಟಕದ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ಹತ್ತಿರ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ಶ್ರೀರಾಮ ಸೇನಾ ವತಿಯಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ರಾಮನವಮಿ ಆಚರಣೆ ಮಾಡಲಾಯಿತು. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ಹತ್ತಿರ ಶ್ರೀ ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗ ಶ್ರೀರಾಮ ಸೇನಾ ವತಿಯಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ರಾಮನವಮಿ ಆಚರಣೆ ಮಾಡಲಾಯಿತು. ಈ ವೇಳೆ ಶ್ರೀರಾಮ ಸೇನಾ ಕಾರ್ಯಕರ್ತ ಅರುಣ್ ಮಾತನಾಡಿ, ಶ್ರೀರಾಮ ಸೇನಾ ವತಿಯಿಂದ ಪ್ರತಿ ವರ್ಷದಂತೆ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ 3 ದಿನಗಳ ಕಾಲ ವಿಶೇಷವಾಗಿ ರಾಮನವಮಿ ಆಚರಣೆ ಮಾಡಲಾಯಿತು. ಅದರ ಮುಂದಿನ ಭಾಗವಾಗಿ ಹೊಸ ಬಸ್ ನಿಲ್ದಾಣದ ಬಳಿ ಆಚರಣೆ ಮಾಡಲಾಗುತ್ತಿದೆ ಎಂದರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಮನುಕುಲಕ್ಕೆ ಆದರ್ಶಪ್ರಾಯರಾಗಿದ್ದಾರೆ. ಭಾರತೀಯರ ಪಾಲಿಗೆ ಆರಾಧ್ಯ ದೈವವಾಗಿದ್ದಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಬರೀ ಹಿಂದೂಗಳ ಕನಸಲ್ಲ, ಕೋಟ್ಯಾಂತರ ಭಾರತೀಯರ ಕನಸಾಗಿತ್ತು. ಈಗ ಶ್ರೀರಾಮ ಮಂದಿರ ವಿಶ್ವದ ಶ್ರೇಷ್ಠ ಭಾವೈಕ್ಯತಾ ಕೇಂದ್ರವಾಗಿದೆ ಎಂದರು. ಶ್ರೀರಾಮ ಸೇನಾ ಕಾರ್ಯಕರ್ತ ಪ್ರವೀಣ್ ಮಾತನಾಡಿ, ಶ್ರೀರಾಮನವಮಿ ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಸಮಾಜಕ್ಕೆ ನೈತಿಕ ಮೌಲ್ಯಗಳನ್ನು ಸಾರುವ ಮಹತ್ವದ ಹಬ್ಬವಾಗಿದೆ. ರಾಮನ ಜೀವನವು ಧರ್ಮಪಾಲನೆ, ಸತ್ಯನಿಷ್ಠೆ, ಕರ್ತವ್ಯನಿಷ್ಠೆ ಮತ್ತು ತ್ಯಾಗದ ಸಂಕೇತವಾಗಿದೆ. ಈ ಹಬ್ಬವು ಎಲ್ಲ ವರ್ಗದ ಜನರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಮೂಲಕ ಸಾಮಾಜಿಕ ಏಕತೆ ಮತ್ತು ಸಹೋದರತ್ವವನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದರು. ಶ್ರೀರಾಮ ಸೇನೆ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀರಾಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದರ ಭಾಗವಾಗಿ ಮೊನ್ನೆ ರಾಮನವಮಿ ದಿನ MG ರಸ್ತೆಯಲ್ಲಿ ಅದ್ದೂರಿಯಾಗಿ ವೈಭವದಿಂದ ಶ್ರೀರಾಮನವಮಿ ಉತ್ಸವ 3 ದಿನಗಳ ಕಾಲ ನಡೀತು. ಅದು ಮುಂದುವರೆದ ಭಾಗವಾಗಿ ಕೋಲಾರ ಹೊಸ ಬಸ್ ನಿಲ್ದಾಣದ KSRP ಸರ್ಕಲಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರಭು ಶ್ರೀರಾಮನ ಹೆಸರಿನಲ್ಲಿ ಪಾಣ್ಕ, ಮಜ್ಜಿಗೆ, ಕೋಸಂಬರಿ, ರೈಸ್ ಬಾತ್ ಈ ಥರ ಪ್ರಸಾದ ರಾಮನ ಹೆಸರಲ್ಲಿ ಕೊಟ್ಟು ಭಕ್ತಾದಿಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಜೈ ಶ್ರೀರಾಮ್. ಈ ವೇಳೆ ಸಾರ್ವಜನಿಕರಿಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಜೊತೆಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಿದ್ದು ಸಹ ಗಮನ ಸೆಳೆಯಿತು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಚಿಂತಾಮಣಿ ನಗರ ಪ್ರದೇಶದ ನಗರಸಭೆ ವ್ಯಾಪ್ತಿಗೆ ಬರುವ ನಿವೇಶನಗಳ ಬೆಲೆ, ಮನೆ ಕಟ್ಟಡ ಬೆಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವ ಎಲ್ಲಾ ಹೋಬಳಿಗಳಿಗೆ ಒಳಗೊಂಡ ಗ್ರಾಮಗಳ ಜಮೀನುಗಳ ಬೆಲೆ, ಪಂಚಾಯಿತಿ ನಿವೇಶನ ಬೆಲೆ ಮತ್ತು ಕಟ್ಟಡ ಬೆಲೆಯನ್ನು ಹೆಚ್ಚಿಸದೇ ಇರಲು ಉಪ ತಹಸೀಲ್ದಾರ್ ರಾಜೇಂದ್ರ ಮತ್ತು ಹಿರಿಯ ಉಪ ನೋಂದಣಾಧಿಕಾರಿ ರವೀಂದ್ರ ಗೌಡ ಅವರಿಗೆ ಸಾರ್ವಜನಿಕರು ಮನವಿ ಸಲ್ಲಿಸಿದ್ದಾರೆ. ಚಿಂತಾಮಣಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ನಿವೇಶನ ಸೇರಿದಂತೆ ಕಟ್ಟಡಗಳ ಮೌಲ್ಯ ಹೆಚ್ಚು ಮಾಡದಂತೆ ಕೋರಿ ಸಾರ್ವಜನಿಕರು ತಹಸೀಲ್ದಾರ್ ಮತ್ತು ಉಪ ನೋಂದಣಾಧಿಕಾರಿಗಳಿಗೆ ಇಂದು ಮನವಿ ನೀಡಿದರು. ಈ ವೇಳೆ ರಮೇಶ್, ಚಲಪತಿ ಮತ್ತು ಗೌಸ್ ಖಾನ್ ಮಾತನಾಡಿ, ಚಿಂತಾಮಣಿ ನಗರ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸೈಟ್ ಮೌಲ್ಯಗಳು ಅತಿಯಾಗಿ ಏರಿಕೆಯಾಗಿ ಸರ್ಕಾರ ಸೈಟ್ ಮೌಲ್ಯಗಳನ್ನು ಜನಸಾಮಾನ್ಯರಿಗೆ 2 ಪಟ್ಟು ರೀತಿಯಲ್ಲಿ ಹೆಚ್ಚಿಸಿದೆ ಎಂದರು. ಮಾಡಿಕೆರೆ ಕ್ರಾಸ್ನಲ್ಲಿ ಈ ಹಿಂದೆ 12 ಲಕ್ಷ ರೂಪಾಯಿ ಇದ್ದ ಸೈಟ್ ಮೌಲ್ಯವನ್ನು ಸರ್ಕಾರವು ಈಗ 13 ಲಕ್ಷ ರೂಪಾಯಿಗೆ ಏರಿಸಿದೆ. ಸರ್ಕಾರದ ನಿಯಮದ ಪ್ರಕಾರ 5% ಅಥವಾ 1% ಏರಿಕೆ ಮಾಡಬೇಕಿತ್ತು. ಆದರೆ ಇಲ್ಲಿ ಏಕಾಏಕಿ 30% ರಿಂದ 40% ಮತ್ತು 50% ಹೆಚ್ಚಿಸಲಾಗಿದೆ. ಇದರಿಂದ ಜನಸಾಮಾನ್ಯರು ಒಂದು ಸೈಟ್ ಕೊಳ್ಳುವುದು ಕಷ್ಟವಾಗಿದೆ. ಕಷ್ಟಪಟ್ಟು ಸೈಟ್ ಕೊಂಡರೂ ಅದರ ನೋಂದಣಿ ಮಾಡಿಸುವುದು ಈಗ ದೊಡ್ಡ ಹೊರೆಯಾಗಿದೆ. ಇಂತಹ ಪರಿಸ್ಥಿತಿ ಚಿಂತಾಮಣಿಯಲ್ಲಿ ನಿರ್ಮಾಣವಾಗಿದೆ ಎಂದರು. ಎಕ್ಸ್ಟೆನ್ಷನ್ನು, ಆಮೇಲೆ NR ಎಕ್ಸ್ಟೆನ್ಷನ್ನು, ಪ್ರಭಾಕರ್ ಲೇಔಟ್ನಲ್ಲಿ ಏನೋ ಕಾಸ್ಟು ಜಾಸ್ತಿ ಇದೆ ಇವತ್ತು. ಆ ಕಾಸ್ಟನ್ನ ಇವರು ಗಮನಕ್ಕೆ ತಗೊಂಡ್ಬಿಟ್ಟು ಏನು ಮಾಡಿದ್ದಾರೆ, ಅದನ್ನು 31 ವಾರ್ಡ್ಗೂ ಇವರು ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಗುತ್ತಾ?
ಇವತ್ತು ನೀವು ಗಾಂಧಿನಗರದಲ್ಲಿ ಹೋಗಿ 15 ಲಕ್ಷಕ್ಕೆ ಸೈಟ್ ಇದೆ, 12 ಲಕ್ಷದ ಸೈಟ್ ಇದೆ, 1000 ರೂಪಾಯಿ ಅಲ್ವಾ ಇದು. ಗಾಂಧಿನಗರ ಬಿಟ್ಟು ಈಗ ಶಾಂತಿನಗರಕ್ಕೆ ಹೋಗಿ ಅಲ್ಲಿ 8 ಲಕ್ಷದಿಂದ 10 ಲಕ್ಷ ಸೈಟ್ ಹೋಗ್ತಾ ಇದೆ. ಸೊ ಇಲ್ಲಿ 31 ವಾರ್ಡ್ನ ಪರಿಗಣನೆಗೆ ತಗೋಬೇಕು. ಇವರು ಯಾವುದೋ ಪ್ರಭಾಕರ್ ಲೇಔಟ್ನಲ್ಲಿ ಏನೋ 1 ಕೋಟಿ ಹೋಗ್ಬಿಟ್ಟು NRX ನಲ್ಲಿ 1.5 ಕೋಟಿ ಹೋಯ್ತು, ಇಲ್ಲ ಆಂಜನೇಯ ಕ್ಷೇತ್ರದಲ್ಲಿ 1 ಕೋಟಿ ಹೋಯ್ತು ಸೈಟ್ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಇವರು ಪರಿಗಣನೆಗೆ ತಗೊಂಡು ಈ ಏಕಾಏಕಿ ಈ ಥರ ರೈಸ್ ಮಾಡೋದ್ರಿಂದ 31 ವಾರ್ಡ್ ಜನರು ಪರಿಗಣನೆಗೆ ತಗೋಬೇಕು ತಾನೆ. ಒಂದು ಮೀಟಿಂಗ್ ಕರೆದು ಎಲ್ಲರೂ ಏನು ಪಬ್ಲಿಕ್ ಅವ್ರದ್ದು ಒಂದು ಇದು ತಗೋಬೇಕು, ಒಪಿನಿಯನ್ ತಗೋಬೇಕು, ಆಮೇಲೆ ರೈಸ್ ಮಾಡಬೇಕು. ಏಕಾಏಕಿ 50% 100% ರೈಸ್ ಮಾಡಿದ್ರೆ ಸಾಮಾನ್ಯ ಜನರ ಗತಿ ಏನು? ಓಕೆ, ಆಲ್ರೆಡಿ ಸರ್ಕಾರ ಆದೇಶ ಬಂದ ಮೇಲೆ ರೈಸ್ ಮಾಡಿದ್ರಿ. ಇವರು ರೈಸ್ ಮಾಡಿದ್ಮೇಲೆನು 95 ಮೇಲೆ ಯಾವ್ದು ಕನ್ವೆನ್ಷನ್ಸ್ ಆಗಿದೆಯೋ ಪ್ರಾಪರ್ಟೀಸು ಅದಕ್ಕೆಲ್ಲ ಮತ್ತೆ ಹೊಸ ಲೇಔಟ್ ಅಂತ ಕನ್ಸಲ್ಟೇಷನ್ ಮಾಡಿ 30% ಮತ್ತೆ ಎಕ್ಸ್ಟ್ರಾ ಮಾಡಿದ್ರು. ಓಕೆ, ಸರ್ಕಾರ ಮಾಡಿದ್ದು ಒಂದು, ಮತ್ತೆ ಈ ಸಬ್ ರಿಜಿಸ್ಟರ್ ಮತ್ತೆ ಅವ್ರು ಯೂಸ್ ಮಾಡಿದ್ದು ಒಂದು. ಇದು 2 ಬರ್ಡನ್ಸ್ ಆಲ್ರೆಡಿ ಕಸ್ಟಮರ್ಸ್ ಮೇಲೆ ಬಿತ್ತು. ಆದ್ರೂ ಇವಾಗ ಏನು ಇದು ಬಂದು ಪ್ರೊವಿಷನ್ ಬಂದಿದೆ ಅಂದರೆ ಮತ್ತೆ 35% ಏನೋ ರೈಸ್ ಮಾಡಬೇಕಂತ ಬರ್ತಾ ಇದೆ. ಸೊ ಈ ಥರ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ SR ವ್ಯಾಲ್ಯೂಕ್ಕಿಂತ ಜಾಸ್ತಿ ಸೈಡ್ ವ್ಯಾಲ್ಯೂ ಬಿಡ್ತಾ ಇದೆ. ಓಕೆ, ಅದಕ್ಕೋಸ್ಕರ ಸೈಡ್ ವ್ಯಾಲ್ಯೂಕ್ಕಿಂತ ಜಾಸ್ತಿ SR ವ್ಯಾಲ್ಯೂ ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ರಿಕ್ವೆಸ್ಟ್ ಏನು ಕೊಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಇವಾಗ ಆಲ್ರೆಡಿ ನಮ್ಮ ಹತ್ರ ಸರ್ಕಾರ ಆದೇಶ ಆದಮೇಲೆ ಮತ್ತೆ ನಮ್ಮ ಸಬ್ ರಿಜಿಸ್ಟರ್ ರೈಸ್ ಮಾಡಿದ್ದಾರೆ, ಮತ್ತೆ ಈಗ ಮಾಡಬೇಡಿ. ಪ್ರತಿ ವರ್ಷದಂತೆ ಈ ತಿಂಗಳು ಕೂಡ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ ಎಂದು ನಮಗೆ ತಿಳಿದು ಬಂದಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಸಬ್ ರಿಜಿಸ್ಟರ್ ಕಚೇರಿ ಮತ್ತು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿ ಸೈಟ್ ಮೌಲ್ಯಗಳನ್ನು ಯಾವುದೇ ಕಾರಣಕ್ಕೂ ಮತ್ತಷ್ಟು ಏರಿಸಬಾರದು, ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿ ಸದ್ಯದ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಎಂದರು. ಸರ್ಕಾರವು ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಪ್ರಿಲ್ 11ಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಶ್ರೀ ಧರ್ಮರಾಯ ಕರಗ ಮಹೋತ್ಸವ. ಏಪ್ರಿಲ್ 6ರಿಂದಲೇ ಗಂಗಮ್ಮ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಆರಂಭ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವಂತೆ ಕರಗ ಸಮಿತಿ ಮನವಿ. ಚಿಕ್ಕಬಳ್ಳಾಪುರದ ಬಜಾರ್ ರಸ್ತೆ ಮತ್ತು ಗಂಗಮ್ಮಗುಡಿ ರಸ್ತೆ ಅಗಲೀಕರಣಕ್ಕೆ ಮುಹೂರ್ತ ಫಿಕ್ಸ್. ಉಭಯ ರಸ್ತೆಗಳ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಜಿ. ಪ್ರಭು ಹೇಳಿಕೆ. ಉಭಯ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ಅನುದಾನ ಸಿದ್ಧ ಎಂದ ಜಿಲ್ಲಾಧಿಕಾರಿ. ಮುಂದುವರೆದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ನಿರ್ಲಕ್ಷ್ಯ. ಹೆದ್ದಾರಿ ಕಾಮಗಾರಿ ಮುಗಿಯದಿದ್ದರೂ ದಿನಕ್ಕೊಂದು ಅವಾಂತರ ಸೃಷ್ಟಿ. ಜಕ್ಕಲಮಡುಗು ಪೈಪ್ಲೈನ್ ಒಡೆದು ಅಪಾರ ಜೀವಜಲ ಪೋಲು ಮಾಡಿದ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.